ಇವತ್ತು ಶಾರದಾ ವಿದ್ಯಾಲಯಗಳನ್ನ ತೆರಬೇಕು ಅಂತ ಹೇಳಲಿಕ್ಕೆ ಕೆಲವು ಕಾರಣಗಳಿದೆ. ವಿದ್ಯೆಯನ್ನ ಕೊಡಬೇಕು, ಒಳ್ಳೆ ವಿದ್ಯೆಯನ್ನ ಕೊಡಬೇಕು ಅಂತಂದ್ರೆ ಒಂದು ಮುಖ್ಯ ಉದ್ದೇಶ. ಇದು ವಿನೀತ ಪ್ರಾರಂಭ, ಪ್ರಾಮಾಣಿಕ ಪ್ರಯತ್ನ, ದೇವರಲ್ಲಿ ಅಚಲ ನಂಬಿಕೆಯಿಂದ ನನ್ನ ಕನಸುಗಳು ನನಸಾಗುವ ಭರವಸೆ ನನಗಿದೆ. ಉದ್ದೇಶ ಸರಿ ಇದ್ದರೆ ಗುರಿ ಪರಿಣಾಮಕಾರಿಯಾಗಿರುತ್ತದೆ ಎಂಬುದಕ್ಕೆ ಶ್ರೀ ಎಸ್ ರಾಮನಾಥನ್ ಅವರು ಆರಂಭಿಸಿದ ಶ್ರೀ ಶಾರದಾ ಪಬ್ಲಿಕ್ ಶಾಲೆ ಸಾಕ್ಷಿಯಾಗಿದೆ. ಅಂದು ಅವರು ಕಂಡ ಕನಸು ಇಂದು ನನಸಾಗಿದೆ. ರಾಮನಾಥನ್ ಅವರು ಸಮಾಜಕ್ಕೆ ಏನನ್ನಾದರೂ ಕೊಡುಗೆ ನೀಡಬೇಕೆಂಬ ಮಹದಾಸೆ ಹೊಂದಿದ್ದವರು. ಕೊಟ್ಟರೆ ಶಾಶ್ವತವಾಗಿ ಉಳಿಯುವುದನ್ನೇ ಕೊಡಬೇಕು ಎಂಬುದು ಅವರ ಉದ್ದೇಶವಾಗಿತ್ತು. ಒಂದು ಹೊತ್ತಿನ ಊಟ ನೀಡುವ ಬದಲು ಜೀವಮಾನವೆಲ್ಲ ಊಟ ಹುಟ್ಟಿಸಿಕೊಳ್ಳಬಲ್ಲ ಶಿಕ್ಷಣ ನೀಡಿದರೆ ಉತ್ತಮ ಎಂದು ಅರಿತು 2008ರಲ್ಲಿ ಅವರ 65ನೇ ವಯಸ್ಸಿನಲ್ಲಿ ತಮ್ಮ ತಾಯಿಯ ಹೆಸರಲ್ಲಿ ಶಾಲೆ ತೆರೆದರು. ರಾಮನಾಥನ್ ಅವರ ಈ ಕನಸು ನನಸಾಗಲು ಅವರ ಮಡದಿ ಶ್ರೀಮತಿ ಕುಸುಮಾ ರಾಮನಾಥನ್ ಅವರ ಪಾತ್ರ ಮಹತ್ವದ್ದು. ಜೊತೆಗೆ ಅವರ ಮಕ್ಕಳು ಮತ್ತು ಕುಟುಂಬದವರು ಹಾಗೂ ಶಾಲೆಯ ಆಡಳಿತಾಧಿಕಾರಿಗಳಾದ ಶ್ರೀ ಗುರುರಾಜ್ ಎಂ ಅವರ ಆಸ್ಥೆ ಮತ್ತು ಒಮ್ಮನಸ್ಸಿನಿಂದ ಶ್ರೀ ಶಾರದಾ ಪಬ್ಲಿಕ್ ಶಾಲೆ ವ್ಯವಸ್ಥಿತವಾಗಿ ನಡೀತಾ ಇದೆ. Sri Sharda Public School was established in 2008 with the aim of giving quality education at very affordable cost. The tagline of the school is learning where merits and values converge. At the end of 15 years of journey, I feel both the visions have been quite successfully met. ರಾಮನಾಥನ್ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವಾಗ ಶುಲ್ಕ ಕಟ್ಟಲು ಕಷ್ಟಪಟ್ಟಿದ್ರು. ಹೀಗಾಗಿ ಅವರು ತೆರೆದ ಶಾಲೆಗೆ ಮಕ್ಕಳನ್ನ ಸೇರಿಸುವ ಪೋಷಕರಿಗೆ ಶುಲ್ಕದ ಹೊರೆ ಹೆಚ್ಚಾಗದಂತೆ ಗುಣಮಟ್ಟದ ಶಿಕ್ಷಣವನ್ನ ಕೈಗೆಟುಕುವಂತೆಯೂ ಮಾಡಿದ್ರು. Sri Sharda Public School, Mysore, a school with a clear vision. We believe in combining strong values with academic excellence. We always make sure that students not only do well in their studies but also take part in various co-curricular activities that will help them to grow fully. We focus on giving children practical hands-on experience, learning experience, so they understand their lessons better. ಆರಂಭದಲ್ಲಿ 8 ವಿದ್ಯಾರ್ಥಿಗಳ ಪ್ರವೇಶಾತಿ. ಅಂದು ಇದ್ದದ್ದು 2 ಟೀಚರ್, ಒಬ್ಬ ಆಯಾ, ಜೊತೆಗೆ ಶಾಲೆಯ ಸಂಸ್ಥಾಪಕರಾದ ರಾಮನಾಥನ್ ಅವರಷ್ಟೇ. ಈಗ ಸುಮಾರು 800 ವಿದ್ಯಾರ್ಥಿಗಳಿದ್ದಾರೆ. ಶಿಕ್ಷಕರು, ಶಿಕ್ಷಕರೇತರರು ಸೇರಿ 80 ಸಿಬ್ಬಂದಿ ಇದ್ದಾರೆ. ಈ ಸಂಖ್ಯೆಯ ಬೆಳವಣಿಗೆಯು ಶಾಲೆಯ ಕಾರ್ಯವೈಖರಿಯನ್ನ ತಿಳಿಸುತ್ತದೆ. ನಾನು ಈ ಸಂಸ್ಥೆನಲ್ಲಿ 2014ನೇ ಇಸ್ವಿಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 10 ಇಯರ್ಸ್ ಕಂಪ್ಲೀಟ್ ಆಯಿತು. ನಾನು ಫೌಂಡರ್ ಆ್ಯಂಡ್ ಚೇರ್ಮನ್ ಬಗ್ಗೆ ಮಾತಾಡಲೇಬೇಕು, ರಾಮನಾಥನ್ ಸರ್ ಬಗ್ಗೆ. ನಾನೇ ಫಸ್ಟ್ ಅವ್ರು ಬೆಳಗ್ಗೆ ಬಂದಾಗ ಅವ್ರ ರೂಮ್ ಓಪನ್ ಮಾಡೋದು, ಫಸ್ಟ್ ಅವ್ರಿಗೆ ನಮಸ್ಕಾರ ಮಾಡೇ ನಾನು ಕೆಲಸ ಶುರು ಮಾಡೋದು. ನನ್ನ ತಂದೆ ಸ್ಥಾನದಲ್ಲಿ ನಿಂತು ಅವ್ರು ನನ್ನ ತುಂಬ ಕೆಲಸ ಹೇಳ್ಕೊಟ್ಟಿದ್ದಾರೆ ನನಗೆ. This is my 13th year of experience. When I joined, Ramanathan sir was there and I've learned many things from him. He was very disciplined and punctual in his work, and he was giving more importance to cleanliness and hygiene also. Here the working environment is very good. We all work like a family here and happy to be an SSPN. ಪ್ರತಿ ವಿದ್ಯಾರ್ಥಿಯನ್ನು ಗಮನಿಸುವ ಬಗ್ಗೆ, ಶಿಕ್ಷಕರಿಗೆ ಕೊಡುವ ಗೌರವ, ಸಿಬ್ಬಂದಿಯನ್ನು ನಡೆಸಿಕೊಳ್ಳುವ ರೀತಿಯಿಂದ ಶ್ರೀ ಶಾರದಾ ಪಬ್ಲಿಕ್ ಶಾಲೆ ಬೇರೆ ಶಾಲೆಗಳಿಗಿಂತ ಭಿನ್ನವಾಗಿ ನಿಲ್ಲುತ್ತದೆ. ನಾವು ಮತ್ತೆ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ಹಾಗೇನೆ ನಮ್ಮ ರಾಮನರ್ಸರು ಕೆಲಸಕ್ಕೆ ತಕೊಂಡು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾವ್ರೆ. ಅದೇ ಥರನೇ ನಮಗೆ ಮುಂದಿನ ನರ್ಸರು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾವ್ರೆ. ಯಾವುದೇ ತೊಂದರೆ ಇಲ್ದಂಗೆ ನಾವು ಕೆಲಸ ಮಾಡ್ಕೊ ಹೋಗ್ತಾ ಇದ್ದೀವಿ. ಶ್ರೀ ರಾಮನಾಥನ್ ಅವರು ತಮ್ಮ ಶಾಲೆಯಲ್ಲಿ ಭಾರತೀಯ ಸಂಸ್ಕೃತಿಗೆ ಆದ್ಯತೆ ನೀಡಿದ್ರು. ಅವರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಶಾಲೆ ಕಾರ್ಯನಿರ್ವಹಿಸುತ್ತಿದೆ. ಕೇವಲ ಪುಸ್ತಕದಲ್ಲಿರುವುದನ್ನ ಕಲಿಸುವುದರಿಂದ ಮಕ್ಕಳಲ್ಲಿ ಕೌಶಲ ಮೂಡುವುದಿಲ್ಲ. ಸಂಪೂರ್ಣ ಜ್ಞಾನ ಸಿಕ್ಕಾಗ ಮಾತ್ರ ಸಮಾಜದ ಉತ್ತಮ ಪ್ರಜೆಯಾಗಲು ಸಾಧ್ಯ. ಇಂಥ ಜ್ಞಾನ ಪಸರಿಸುವ ಶ್ರೀ ಶಾರದಾ ಪಬ್ಲಿಕ್ ಶಾಲೆಯು ಜ್ಞಾನೋದಯದ ವಲಯವಾಗಿದೆ. ಇಲ್ಲಿ ಮಕ್ಕಳು ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಅರ್ಹ ಜ್ಞಾನವನ್ನ ಒಟ್ಟಿಗೆ ಕಲಿಯುತ್ತಿದ್ದಾರೆ. ಅದಕ್ಕಾಗಿಯೇ ಲರ್ನಿಂಗ್ ವೇರ್ ಮೆರಿಟ್ ಅಂಡ್ ವ್ಯಾಲ್ಯೂಸ್ ಕನ್ವರ್ಜ್ ಅಂತ ಹೇಳೋದು. ಒಂದಂತಸ್ತಿನಿಂದ ಶುರುವಾದ ಈ ಶಾಲೆ ನಂತರದ ದಿನಗಳಲ್ಲಿ ಮತ್ತಷ್ಟು ಬೆಳೆದಿದೆ. ಅರ್ಹ ಶಿಕ್ಷಕರ ಮಾರ್ಗದರ್ಶನದ ಜೊತೆಗೆ ಸುಸಜ್ಜಿತ ಕಲಿಕಾ ಕೊಠಡಿಗಳು, ಪ್ರಾಕ್ಟಿಕಲ್ ಲ್ಯಾಬ್ಗಳ ವ್ಯವಸ್ಥೆ ಇದೆ. ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ. ಶೈಕ್ಷಣಿಕ ಚಟುವಟಿಕೆಗಳು, ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ಸಾಗ್ತಾ ಇದೆ. ಶಿಕ್ಷಣ ಕ್ಷೇತ್ರ ವಾಣಿಜ್ಯಕರಣಗೊಳ್ಳುತ್ತಿರುವ ಕಾಲದಲ್ಲಿ ಶ್ರೀ ಶಾರದಾ ಪಬ್ಲಿಕ್ ಶಾಲೆ ಬೇರೆಯದ್ದೇ ಸಂದೇಶ ಕೊಡುತ್ತಿದೆ. ಏಕೆಂದ್ರೆ ಇದನ್ನು ಸ್ಥಾಪಿಸಿದ್ದು ಶ್ರೀ ಎಸ್ ರಾಮನಾಥನ್ ಅವರು. ಅವರ ಸ್ಮರಣಾರ್ಥ ಇಂದು ಉದ್ಘಾಟನೆಗೆ ಸಜ್ಜಾಗಿದೆ ಶ್ರೀ ಎಸ್ ರಾಮನಾಥನ್ ಬ್ಲಾಕ್.